ಮನ್ಯಾಗ ತರಕಾರಿ ಏನಿರಲಿ ಬಿಡ್ಲಿ ಉಳ್ಳಾಗಡ್ಡಿ ಅಂತೂ ಎಲ್ಲರ ಮನ್ಯಾಗ ಸಿಗ್ತಾವ್ರಿ. ಖರೆ ಅದಲ್ರಿ ಕೊರೆ. ಅದ್ರಾಗಿಂದು ಹಿಂಗೆ ಸಣ್ಣ ಸಣ್ಣ ಉಳ್ಳಾಗಡ್ಡಿ ತಗೋರಿ ಮತ್ತು ಬದ್ನಿಕಾಯಿ ಹೆಂಗೆ ಹೊಳ್ಕೊತೇವಲ್ರಿ ಆ ಥರ ಹೋಳಿ ಇವಕ್ಕೆ ಇಟ್ಟು ಬಿಡ್ಬೇಕ್ರಿ. ಈಗ ಒಂದು ಬಟ್ಲಾಗ ಧನಿಯಾ ಪುಡಿ, ಅರಿಶಿಣ ಪುಡಿ, ಪುಡಿ ಖಾರ, ಗರಂ ಮಸಾಲೆ ಹಾಕಿ ನೀರು ಹಾಕಿ ಇದ್ರದ್ದು ಒಂದು ರಬಡಿ ಮಾಡಿ ಇಟ್ಟು ಬಿಡ್ತೀನಂತ್ರಿ. ಒಂದು ಕಡಾಯಿನಾಗ ಸ್ವಲ್ಪ ಜಾಸ್ತಿನೇ ಎಣ್ಣೆ ಬಿಸಿ ಮಾಡಿ ಈ ಹೋಳಿದು ಏನು ಉಳ್ಳಾಗಡ್ಡಿಗಳವಲ್ರಿ ಕಟ್ ಮಾಡಿಟ್ಟಿವು ಅವು ತಂದು ಇದ್ರಾಗ ಹಾಕಿ ಏನು ಮಾಡ್ಬೇಕಾಗ್ತಾವ ಅಂದ್ರೆ ಒಂದು 3-4 ನಿಮಿಷ ಪಲ್ಟಾಸ್ಕೊತ ಹಿಂಗೆ ಬಣ್ಣ ಬರೋ ತನಕ ಕರೆದು ತೆಗಿಬೇಕ್ರಿ. ಈಗ ಅದೇ ಎಣ್ಣೆಯಾಗ ಸಾಸಿ ಜೀರಿಗೆ ಹಾಕಿ ಕುಣುಸಿ ಮತ್ತು ಒಂದು ಉಳ್ಳಾಗಡ್ಡಿಗೆ ಹೋಳಿ ಹಾಕ್ಲತ್ತೀನಿ ರೀ. ಹಸಿ ಮೆಣಸಿನಕಾಯಿ ತುರಿದಿದ್ದು ಶುಂಠಿ ಹಾಕಿ ಚಂದ ಹಿಂಗೆ ಬಣ್ಣ ಬರತನ ಹುರಿತೀನಿ. ಕಲಸಿಟ್ಟಿದ ರಬಡಿ ಇದ್ರಾಗ ಬರಗ್ತೀನಂತ ಮತ್ತು ಒಂದು 3 ಟೊಮೆಟೊದು ಸೊಪ್ಪಿ ತೆಗೆದು ಹಿಂಗೆ ರಬಡಿ ಮಾಡ್ಕೊಂಡು ತಂದು ಅದನ್ನು ಇದ್ರಾಗ ಹಾಕ್ಬಿಡ್ತೀನಿ ರೀ. ಹಸಿ ವಾಸನೆ ಹೋಗತನ ಚಂದ ಇದಕ್ಕೆ ಕುದಿಸಿ ಒಂದು ಈಟೆ ಇದ್ರ ಕೆನಿ ಹಾಕ್ರಿ. ಭಾಳ ಅಂದ್ರೆ ಭಾಳ ಚಲೋ ಟೇಸ್ಟ್ ಬರ್ತದ್ರಿ. ಹುರಿದಿದ್ದು ಕಸೂರಿ ಮೇಥಿ ಪುಡಿ ಮಾಡಿ ಹಾಕಿನ್ರಿ. ಮತ್ತು ರುಚಿಗೆ ಬೇಕಾದಟ್ಟು ಉಪ್ಪು ಹಾಕಿ ಕಲಸಿ ಚಂದ ಕುದಿಸಿ ಈಗ ಕರೆದಿಟ್ಟಿದ್ದು ಈ ಉಳ್ಳಾಗಡ್ಡಿಗಳಿಗೆ ಹಾಕಿ ಕಲಸಿ ಒಂದು 5-7 ನಿಮಿಷ ಸಣ್ಣರಿದಾಗ ಕುದಿಸ್ತೀನಂತ್ರಿ. ಕೊನೆಗೆ ಒಂದಿಟ್ಟು ಕೊತ್ತಂಬರಿ ಹಾಕಿ ಕಲಿಸ್ದರ ಆಯ್ತ್ರಿ ನಮ್ಮದು ಖಮ್ಮಂದು ಖಾರ ಉಳ್ಳಾಗಡ್ಡಿ ಪಲ್ಯ ಉಳ್ಳಾಕ ತಯಾರಾಗಿಬಿಡ್ತದ್ರಿ.